ಯಾವ್ದ್ರಲ್ಲಿ ಅಂತೆ? ಪ್ರಾರ್ಥನೆಯಲ್ಲಿ. ಅವನು ಇದು ಕ್ವಶನ್ಗೆ ಅವ್ರ ತಾಯಿ ಹೇಳ್ತಾರೆ, ನೀನು ಪ್ರೇಯರ್ ಮಾಡೋಳಿದ್ದಲ್ಲ, ಇದು ನೆಗೆಟಿವ್ ಮಾತಾಡಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವನು ಪ್ರೇಯರ್ ಮಾಡೋದಿರಲ್ಲ. ಬಟ್ ಅವನ ಒಳಗಡೆ ಈ ವಾಕ್ಯದ ನಾಲೆಜ್ ಮಾತಾಡ್ತಾನೆ, ಸ್ಪಿರಿಟ್ ಮಾತಾಡಲ್ಲ, ನಾಲೆಜ್ ಮಾತಾಡ್ತಾನೆ. ಅಂದ್ರೆ ನಾಲೆಜ್ ಮಾತು ಬೇರೆ, ಐಡಿಯಾಗಳು ಬೇರೆ, ಸ್ಪಿರಿಟ್ ಅಲ್ಲಿ ಹೇಳುವಂತ ಮಾತು ಬೇರೆ. ಸ್ಪಿರಿಟ್ ಅಲ್ಲಿ ಯಾರು ಮಾತಾಡ್ತಾರೆ ಅದು ಆಗಲ್ಲ ಹೋದ್ರೂ ಅದು ಆಗ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಜ್ಞಾನದಿಂದ ಮಾತಾಡಿದ್ದು ಬೇರೆ, ಮತ್ತೆ ಐಡಿಯಾಗಳಿಂದ ಮಾತಾಡಿದ್ದು ಬೇರೆ. ಬಟ್ ಸ್ಪಿರಿಟ್ ಅಂದ್ರೆ ದೇವರ ಆತ್ಮದಿಂದ ಯಾವುದು ಮಾತಾಡಿರ್ತೀರೋ ಈವನ್ ಅದು ಆಗಲ್ಲ ಅಂತ ಪರಿಸ್ಥಿತಿ ಇದ್ರೂ ಕೂಡ ಅದು ಜರುಗ್ತದೆ. ಯೇಸುವಿನ ಹಲ್ಲೆಲೂಯಾ. ಮೂರು ವಿಷಯಗಳು ಇರ್ತವೆ. ಫಸ್ಟ್ ಒಂದು ಐಡಿಯಾಗಳಿಂದ, ಇನ್ನೊಂದು ಏನಂದ್ರೆ ನಾಲೆಜ್ ಇಂದ, ತಿಳುವಳಿಕೆಯಿಂದ ಅಂತೀರೋ ಅದರಿಂದ. ಮೂರನೇದಾಗಿ ಸ್ಪಿರಿಟ್ ಇಂದ. ಬಹಳಷ್ಟು ಜನ ಐಡಿಯಾ ಮತ್ತು ಜ್ಞಾನದಿಂದಲೇ ಜಾಸ್ತಿ ಕೆಲಸ ಮಾಡ್ತಾರೆ. ಬಟ್ ಯಾರು ಸ್ಪಿರಿಟ್ ಇಂದ ಆತ್ಮದಿಂದ ಕಾರ್ಯ ಮಾಡ್ತಾರೋ ಅದು ಆಗಲ್ಲ, ಅಸಾಧ್ಯವಾಗಿರ್ತದೆ. ಬಟ್ ಯಾವಾಗ ಸ್ಪಿರಿಟ್ ಇಂದ ನೀವು ಹೇಳ್ತಿರೋ ನೋಡ್ತಿರೋ ಅದು ಆಗ್ತದೆ. ಶ್ರೀನ ಅವಾಗ ಈ ಹುಡುಗ ಕೇಳ್ತಾನೆ, ನಾಲೆಜ್ ಇಂದ ಕೇಳ್ತಾನೆ. ಏನಂತೆ? ಇದು ದೇವ್ರ ವಾಕ್ಯದಲ್ಲಿ ಹಿಂಗ್ ಬರೆಯಲ್ಪಟ್ಟಿದೆ, ಯಾಕೆ ಆಗಲ್ಲ, ಸಾಧ್ಯ ಇಲ್ಲ ಅಂತ ಕೇಳಿದಾಗ ಅವ್ರ ತಾಯಿ ಒಳಗಡೆ ಒಂದ್ ದಿನ ಆಲೋಚನೆ ಬಂದು ಪ್ರೇರ್ ಮಾಡುವಾಗ ಇದು ವಾಕ್ಯ ಓದಿ ಹಿಂಗ್ ಹೇಳತ್ತಾನಿಲ್ಲ ನನ್ನ ಮಗ ಅಂತ ಆಲೋಚನೆ ಬಂದಾಗ ಅವಳು ಏನ್ ಮಾಡ್ತಾಳೆ ಅಂದ್ರೆ, ಓದ್ರಿ ವಾಕ್ಯ ಓದ್ರಿ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ತೀರೋ ಅದನ್ನೆಲ್ಲ ಏನ್ ಮಾಡುವಿರಿ? ಹೊಂದಿವಿರಿ ಅಂತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವಾಗ ಪ್ರೇಯರ್ದಾಗ ನಾವು ಏನ್ ಬೇಡಿಕೊಂಡ್ರಿ ಅದು ಆಗ್ತದಂತ ದೇವ್ರ ವಾಕ್ಯದಾಗ ಅದ. ಇವತ್ತು ನಾನು ವೀಕ್ ಇದ್ದೀನಿ, ನನ್ನ ಬಾಡಿ ವೀಕ್ ಇದೆ, ನನ್ನ ಕೈ ಕಾಲು ಕರೆಕ್ಟ್ ಇಲ್ಲ, ನನ್ನ ಕೈಗಳು ಕರೆಕ್ಟ್ ಇಲ್ಲ, ನನ್ನ ಮೇಲೆ ಶಕ್ತಿ ಇಲ್ಲ, ಯಾವುದೇ ತರಹದ ಶರೀರ ಬಲ ಇಲ್ಲ, ಆದರೆ ಇವತ್ತು ನೀನು ಪ್ರೇಯರ್ ಮಾಡಮ್ಮ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಏನಂತ ವಾಕ್ಯದಲ್ಲಿ ಹೇಳ್ತಾರೆ ಅಂದ್ರೆ, ನೀವು ಪ್ರಾರ್ಥನೆಯಲ್ಲಿ ಏನು ಬೇಡಿಕೊಳ್ತೀರೋ ಅದನ್ನೆಲ್ಲ ಒಂದು ವಿಡಿಯೋ. ಈಗ ಇವ್ರು ಕ್ವಶನ್ ಹಾಕಿದಾಗ ಅವ್ರ ತಾಯಿ ಏನ್ ಮಾಡೋರು ಇರ್ತಾರೆ? ಪ್ರೇಯರ್ ಮಾಡೋರು ಇರ್ತಾರೆ. ಏನ್ ಇರ್ತಾರೆ? ಎಲ್ಲರೂ ಹೇಳಿ, ಏನ್ ಮಾಡೋರು ಇರ್ತಾರೆ? ಅವಳು ಪ್ರೇಯರ್ ಮಾಡೋಳಕ್ಕೆ ಮೈಂಡಿಗೆ ಮತ್ತೆ ಪವರ್ ಬಂತು. ಏನ್ ಪವರು? ಇದು ವಾಕ್ಯದ ಪವರ್. ಯಾಕೆ? ಅದಕ್ಕೆ ವಾಕ್ಯ ಓದುವಾಗ, ವಾಕ್ಯ ಕೇಳಿದ್ರೆ ನಿಮ್ ನಂಬಿಕೆ ಹೆಚ್ಚಾಗ್ತದೆ. ಏನ್ ಆಗ್ತದೆ? ನಂಬಿಕೆ ಹೆಚ್ಚಾಗ್ತದೆ. ಅವಾಗ ಈ ನಂಬಿಕೆಯನ್ನು ತೆಗೆದುಕೊಂಡು ಅವಳು ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡಿದಳು. ಏನ್ ಹೇಳಿದ್ರು? ನಾನು ಒಂದೇ ಪ್ರೇಯರ್ ಮಾಡಿದ ತಕ್ಷಣ ನೀನು ಈ ಒಂದು ಸೆಲೆಕ್ಷನ್ ಅಲ್ಲಿ ನೀನು ಸೆಲೆಕ್ಟ್ ಆಗ್ತೀಯಾ. ನಿನ್ ಬಾಡಿ ತುಂಬಾ ವೀಕ್ ಇದೆ, ನಿನ್ ಹೈಟ್ ಕರೆಕ್ಟ್ ಇಲ್ಲ, ನಿನ್ಗೆ ರನ್ನಿಂಗ್ ಕರೆಕ್ಟ್ ಇಲ್ಲ, ಎಲ್ಲ ವೀಕ್ನೆಸ್ ನಿನ್ ಒಳಗಡೆ ಇದೆ, ಕರೆಕ್ಟ್ ನಡಿಲಕ್ ಬರಲ್ಲ. ಆದ್ರೂ ನಾನು ಹೇಳ್ತಾ ಇದ್ದೀನಿ, ಆ ಪ್ರಾರ್ಥನೆ ಮಾಡಿದ್ಮೇಲೆ ಅವಳ ಒಳಗಡೆ ಒಂದು ಪವರ್ ಶಕ್ತಿ ಬಂದು ಅವಳು ಆತ್ಮದಿಂದ ಹೇಳ್ತಾಳೆ, ನೀನು ಖಂಡಿತವಾಗಿ ಇದು ಜಾಬ್ ನೀನು ಮಾಡ್ತೀಯ ಅಂತ ಹೇಳಿ. ಹಲ್ಲೆಲೂಯಾ. ಅವನು ಹೇಳಿದ್ಮೇಲೆ ಅವನು ನಾಲೆಜ್ ಪ್ರಕಾರವಾಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾನೆ. ಏನಪ್ಪ ಹೀಗೆ ಹೇಳ್ತಾ ಇದ್ದಾಳೆ ತಾಯಿ, ಇದು ಸಾಧ್ಯನ ಅಂತ ಅವನ ಒಳಗಡೆ ಡೌಟ್ ಸ್ಟಾರ್ಟ್ ಆಗ್ತದೆ. ಬಟ್ ಇವಳು ಒಳಗಡೆ ಒಂದು ನಂಬಿಕೆ ಸ್ಟಾರ್ಟ್ ಆಗ್ತದೆ. ಅವಾಗ ಅವನು ಎಲ್ಲರಿಗೂ ಹೇಳ್ತಾಳೆ, ನಾನು ಮಿಲಿಟರಿ ಆಗ್ತೀನಿ, ನಾನು ಆರ್ಮಿದಲ್ಲಿ ಸೆಲೆಕ್ಷನ್ ಆಗ್ತೀನಿ ಅಂತ ನಮ್ಮ ತಾಯಿ ಹೇಳಿದ್ರೆ ಅಂತ ಹೇಳಿದಾಗ ಅವರೆಲ್ಲ ನಗ್ತಾ ಇರ್ತಾರೆ. ಅವರಿಗೆ ಯಾರು? ಅವ್ನು ಯಾರಿಗೆ ಅವ್ನ ಫ್ರೆಂಡ್ ಸರ್ಕಲ್ ಅಲ್ಲಿ, ಹೊರಗಡೆ ಆಜು ಬಾಜುದವ್ರು, ಮನಿದವ್ರು, ಸೊಸೈಟಿದವ್ರು, ಗಲ್ಲಿದವ್ರು ಎಲ್ಲ ಅವನ ವಿಷಯದಲ್ಲಿ ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ? ನಗ್ಲಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ನು ನಗ್ಲಕ್ ಸ್ಟಾರ್ಟ್ ಮಾಡಿದ್ರೆ ಈ ತಾಯಿ ಹೇಳ್ತಾ ಇರ್ತಾಳೆ, ಹಾಗೇ ಆಗ್ತಾನೆ ಅವ್ನು ಮಿಲಿಟರಿ ಅಂತ. ಹಲ್ಲೆಲೂಯಾ. ಅವನ ಆರ್ಮಿಯಲ್ಲಿ ಸೆಲೆಕ್ಷನ್ ಹಾಗೇ ಆಗ್ತಾನೆ ಅಂತ ಹೇಳ್ತಾ ಇರ್ತಾರೆ. ಹಲ್ಲೆಲೂಯಾ. ಇವ್ರಿಗೂ ಕೂಡ ಇವ್ರು ಏನು ಹುಚ್ಚಾಗಳೇನೋ ಅದಕ್ಕೆ ಹಿಂಗಲ್ಲತ್ತಾರ ಅಂತ ಹೇಳಿದ್ರು. ಹಲ್ಲೆಲೂಯಾ. ಬಟ್ ದೇವರು ವಾಕ್ಯ ಹೇಳಿದ್ರು, ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನ್ ಬೇಡಿಕೊಳ್ತೀರೋ. ಹಲ್ಲೆಲೂಯಾ. ನಂಬಿಕೆ ಮಾತುಗಳು ಹೆಂಗಿದಾವಂತ ಯೇಸು ಸ್ವಾಮಿ ಇದು ಹೇಳ್ತದೆ. ಇಬ್ರಿಯ ಪುಸ್ತಕದಲ್ಲಿ ಏನ್ ಹೇಳ್ತದೆ? 11:6ನೇ ವಾಕ್ಯ ಏನ್ ಹೇಳ್ತದೆ? ಹೋದ್ರೆ ಒಂದ್ಸಾರಿ. ಹಾ, ಟೋಲ್ ಫಾಸ್ಟ್ ಇದ್ರು ವಾಕ್ಯ, ಜೋರಾಗಿ ಚಪ್ಪಾಳೆ ಹೊಡೆದ. ದೇವರ ವಾಕ್ಯ ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಹಲ್ಲೆಲೂಯಾ. ಇವ್ರು ಹೇಳ್ತಾ ಇರ್ತಾಳೆ, ಜನ ಎಲ್ಲ ಏನು ಹುಚ್ಚಿ ಹಿಡಿದೇನೋ, ಈಕಿಗೆ ಹುಚ್ಚಿ ಹಿಡಿದ ಜನ, ಈಕಿಗೆ ವೈದ್ ಹೌಕನಿಗೆ ಅಂತ ಜನ ಹೇಳ್ತಾ ಇರ್ತಾರೆ. ಯಾರಿಗೆ? ಅವಳು ಪ್ರೇಯರ್ ಮಾಡೋಳಿಗೆ. ಏನಂತ ಹೇಳ್ತಾರೆ? ಇವಳಿಗೆ ಏನೋ ಹುಚ್ಚಿ ಹಿಡಿದ ಈ ಮಗನ ವಿಷಯದಾಗ ಈಕಿಗೆ ವೈದ್ ಹೌಕನಿಗೆ ಅಂತ ಹೇಳ್ತಾರೆ. ಬಟ್ ಅವಳು ಪ್ರೇಯರ್ ಒಂದೇ, ದೇವ್ರೆ ನೀನ್ ಮಾಡ್ತೀಯ ಅಂತ. ಪ್ರೈಸ್ ದಿ ಲಾರ್ಡ್. ಬಟ್ ಒಂದ್ ದಿವಸ ಅವನು ಫಾರ್ಮ್ ತುಂಬಿರ್ತಾನೆ. ನಮ್ಮ ತಾಯಿ ಹೇಳ್ತಾ ಇದ್ದಾರೆ, ನೀನ್ ತುಂಬುವಂತ ದರ್ಶನ ಆತ್ಮದಿಂದ ಹೇಳ್ತಾಳ. ಅದಕ್ಕೆ ಈಗ ಒಂದು ವಾಕ್ಯ ಓದಿವಿ, ಅದು ಯಾವುದು ಅಂದ್ರೆ
ಪರಿಶುದ್ಧಾತ್ಮನ ವಿಷಯದಲ್ಲಿ ಹೀಗೆ ಓದಿದೆವು. ಅದು ವಾಕ್ಯ ತೆಗಿದೆ, ಅಪೊಸ್ತಲ ಕೃತ್ಯಗಳು ಯಾವುದು ಚಾಪ್ಟರ್ 4ನೇದ ಓದ್ರಿ. ಹೀಗೆ ಲಾಸ್ಟ್ ಓದಿದಿರಲ್ಲ, ಈಗ 13ನೇ ಅಧ್ಯಾಯ 52. ಹಾ 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 ಅದನ್ನ ಇನ್ನೊಂದು ವಾಕ್ಯ ಇದೆ, ಆ 11ನೇ ಅಧ್ಯಾಯ 24ನೇ ವಾಕ್ಯವನ್ನು. ಹಾ, ಅವರು ಶಿಷ್ಯರಾದವರು ಏನಾಗಿದ್ದಾರಂತೆ? ಎದರಿಂದ? ಸಂತೋಷದಿಂದ, ಹಾ, ಪವಿತ್ರಾತ್ಮದಿಂದ, ಮತ್ತೆ ಎದರಿಂದ ತುಂಬಿದರಂತ ವಾಕ್ಯ ಹೇಳ್ತದೆ? ನಂಬಿಕೆಯಿಂದ ತುಂಬಿದರಂತೆ. ಈಗ ವಾಕ್ಯ ಓದಿ ನೆನಪೋಯ್ತಾ? ಹಾ ಹಾ, ನಂಬಿಕೆಯಿಂದ ತುಂಬಿದರು. ಎದರಿಂದ ತುಂಬಿದರಂತೆ? ನಂಬಿಕೆಯಿಂದ ತುಂಬಿದರು. ಹಾಲೆಲೂಯಾ. ಸೊ ಯಾವಾಗ ನಿಮ್ಮ ಒಳಗಡೆ ಪರಿಶುದ್ಧಾತ್ಮ ಇರ್ತದೋ, ನಿಮ್ಮ ಮಾತುಗಳು ಯಾವಾಗಲೂ ನಂಬಿಕೆ ಮಾತು ಇರ್ತದೆ. ಏನು ಮಾತಿರ್ತದೆ? ಯಾವ ಮಾತಿರ್ತದೆ? ಹಾಲೆಲೂಯಾ. ಈಗ ಏನ್ ನಡೀತಾ ಇದೆ ಅದು ಮಾತಿರಲ್ಲ, ಬಟ್ ನಂಬಿಕೆ ಮಾತಿರ್ತದೆ. ಹಿಂಗ ಆಗ್ತದೆ ಅಂತ ಇರ್ತದೆ. ದೇವ್ರ ಪವರ್ ಕಾರ್ಯ ನಡಿಬೇಕು ನಿಮ್ಮ ಒಳಗಡೆ ಅಂದ್ರೆ, ಯೇಸು ಸ್ವಾಮಿ ಕೂಡ ಏನ್ ಹೇಳಿದ್ರು ಸ್ತ್ರೀಗೆ ಅಂತ ಹೇಳಿದೆ? ಏನಂತ ಹೇಳಿದಾನೆ? ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ. ಅದಕ್ಕೆ ಇಬ್ರಿಯ ಪುಸ್ತಕದಲ್ಲಿ ಹೇಳ್ತದೆ, ಹೀಗೆ ಓದಿರುವಂತ ವಾಕ್ಯ, ಏನ್ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಅದಕ್ಕೆ ಇನ್ನೊಂದು ವಾಕ್ಯದಲ್ಲಿ ನೋಡ್ತೇವೆ, ಮತ್ತೆ ಬರೆಸುವಂತ 8ನೇ ಅಧ್ಯಾಯ 8ನೇ ವಾಕ್ಯ ಹೋದ್ರೆ ಒಂದ್ಸರಿ ಬೇಗ ಹೋದ್ರು. 8ನೇ ಅಧ್ಯಾಯ 8ನೇ ವಾಕ್ಯ ಹೋದ್ರೆ. ಹಾ 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 ಹಾ. ಇಲ್ಲಿ ಒಂದು ವಾಕ್ಯದಲ್ಲಿ ಹೇಳ್ತದೆ, ಒಬ್ಬ ಶತಾಧಿಪತಿ ಹೇಳ್ತಾನೆ, ಇದು ನೀವು ಕೇಳಿರ್ತೀರಾ, ಏನಂದ್ರೆ ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳು ಏನಾಗ್ತದೆ? ಗುಣ ಆಗ್ತದೆ. ಹಾಲೆಲೂಯಾ. ಅಂದ್ರೆ ಯಾರು ಪರಿಶುದ್ಧಾತ್ಮದಾಗ ಇರ್ತಾರ, ಯಾರು ದೇವ್ರ ಭಯ ಭಕ್ತಿದಾಗ ಇರ್ತಾರ, ಯಾರು ಪ್ರೇಯರ್ ಮಾಡಿರ್ತಾರ, ಅವ್ರದ್ದು ಯಾವಾಗಲೂ ಆಲೋಚನೆ ಹೆಂಗಿರ್ತದಂದ್ರೆ ನಂಬಿಕೆ ಆಲೋಚನೆ ಇರ್ತದೆ. ಎಂತ ಆಲೋಚನೆ ಇರ್ತದೆ? ನಂಬಿಕೆ ಆಲೋಚನೆ. ಅದಕ್ಕೆ ಈ ವಾಕ್ಯ ಹೇಳ್ತದೆ, ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಲೆಲೂಯಾ. ಸೊ ಅದಕ್ಕಾಗಿ ಈ ಒಂದು ವ್ಯಕ್ತಿ ನಂಬಿಕೊಂಡು ಹೇಳ್ತಾನೆ, ನೀನು ಒಂದು ಮಾತು ಹೇಳಿದರೆ ಸಾಕು, ಗುಣವಾಗ್ತದೆ. ಅದಕ್ಕೆ ಈ ಇಬ್ರಿಯದ ಪುಸ್ತಕದಲ್ಲಿ ಕೂಡ ಹೇಳ್ತದೆ, ಏನಂತಂದ್ರೆ ನಂಬಿಕೆ ಏನ್ ಮಾಡ್ತದಂತೆ? ನಂಬಿಕೆ ಏನ್ ಮಾಡ್ತದೆ? ದೇವರನ್ನು ಮೆಚ್ಚಿಸ್ತದೆ. ಪ್ರೈಸ್ ಲಾರ್ಡ್. ಇವತ್ತು ನೀವು ಆರಾಧನೆ ಮಾಡುವ ನಂಬಿಕೆಯಿಂದ ಆರಾಧನೆ ಮಾಡಬೇಕು. ವಾಕ್ಯ ಓದುವಾಗ ನಂಬಿಕೆಯಿಂದ ಓದ್ಬೇಕು. ದೇವ್ರ ಪ್ರಾರ್ಥನೆ ಮಾಡುವ ನಂಬಿಕೆಯಿಂದ ಮಾಡ್ಬೇಕು. ಅಲ್ಲೋ ಎಲ್ಲಿಗೋ ಹೋಗೋದಪ್ಪ ಮಾಡಿ ಜಲ್ದಿ ಮುಗಿಸ್ಕೊಂಡು ಹೋಗಾರಿ ಅಂತ ಹೇಳಿದ್ರೆ ನಡೆಯಲ್ಲ. ಯಾಕಂದ್ರೆ ಇಲ್ಲಿ ಕಾರ್ಯ ಯಾವಾಗಲೂ ದೇವ್ರು ಏನ್ ಮಾಡ್ತಾನೆ ಅಂದ್ರೆ ನಂಬಿಕೆಯಿಂದಲೇ ಮಾಡಿದ. ಅದಕ್ಕೆ ದೇವರ ಕಾರ್ಯ ನಿಮ್ಮ ಒಳಗಡೆ ಜರಗಬೇಕಾದ್ರೆ ಇವಳು ಏನ್ ಹೇಳ್ತಾ ಇರ್ತಾಳೆ ಅಂದ್ರೆ ನಂಬಿಕೆ ಅಂತ ಹೇಳ್ತಾ ಇರ್ತಾರೆ. ಜನ ಎಲ್ಲ ಹೇಳ್ತಾ ಇರ್ತಾರೆ, ಇವಳು ಬರೀ ಹುಚ್ಚಾಗಿದ್ದಾಳೆ, ಅದಕ್ಕೆ ಸುಮ್ಮನೆ ಒದರ್ತಾ ಇದ್ದಾಳೆ, ಪ್ರೇಯರ್ ಮಾಡಿ ಎಲ್ಲ ಹುಚ್ಚಾಗಿದ್ದಾಳೆ, ಅದಕ್ಕೆ ಹಿಂಗ್ ಒದರ್ತಾ ಇದ್ದಾಳೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಒಂದ್ ದಿವಸ ಏನಾಗ್ತದೆ ಗೊತ್ತಾ? ಆ ಒಂದು ಸೆಲೆಕ್ಷನ್ಗೆ ಅವನು ಫಾರ್ಮ್ ತುಂಬಿದ ಮೇಲೆ ಸೆಲೆಕ್ಟ್ ಆದಾಗ ಏನಾಗ್ತದೆ ಅಂತಂದ್ರೆ ಒಂದು ಆಶ್ಚರ್ಯ ಮೂಡ್ತದೆ ಎಲ್ಲ ಕಡೆ. ಹಾಲೆಲೂಯಾ. ಸೆಲೆಕ್ಷನ್ಗೋಸ್ಕರ ಅವನಿಗೆ ಕರೆದಾಗ ಇವನು ಟ್ರೈನ್ ಅಲ್ಲಿ ಸಕ್ಸಸ್ ಆಗಲ್ಲ ಅಂತ ಜನ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಟ್ರೈನಿಂಗ್ ಮತ್ತೆ ಇವನಿಗೆ ಇರ್ತದೆ, ಅದರಲ್ಲಿ ಸಕ್ಸಸ್ ಆಗಲ್ಲ ಅಂತ ಹೇಳ್ತಾರೆ. ಇವ್ರ ತಾಯಿ ಹೇಳಿರ್ತಾನೆ, ಇವನು ಜಾಬಿಗೆ ಹತ್ತಿರ್ತಾನೆ, ಟ್ರೈನಿಂಗ್ ಮಾತ್ರ ಅಲ್ಲ, ಬರೀ ಸೆಲೆಕ್ಷನ್ ಮಾತ್ರ ಅಲ್ಲ, ಇವನು ಜಾಬ್ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಜನ ಮತ್ತೆ ತೋಲು ಹುಚ್ಚಾಗಿರೋದು. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಟ್ ದೇವರ ಆತ್ಮ ಏನ್ ಮಾಡಿರ್ತದಂದ್ರೆ, ಅವಳು ಪ್ರಾರ್ಥನೆ ದೇವರು ಮೆಚ್ಚಿ ಏನ್ ಮಾಡಿರ್ತಾರಂದ್ರೆ, ಅವನು ಸಾಧಾರಣವಾದ ಅನ್ಹೆಲ್ದಿ ಪರ್ಸನ್, ಇರದೇ ಇರುವಂತ ಮನುಷ್ಯ, ಅನಾರೋಗ್ಯದಲ್ಲಿ ಬಿದ್ದಂತ ಮನುಷ್ಯ, ಅನಾರೋಗ್ಯದಲ್ಲಿರುವಂತ ಆ ಹುಡುಗ, ಆ ತಾಯಿ ಪ್ರಾರ್ಥನೆ ಕೇಳಿ ಒಂದು ದರ್ಶನ ಆಗ್ತದೆ. ಒಂದು ರಾತ್ರಿ ಅವನು ಸೆಲೆಕ್ಷನ್ ಆಗುವಂತ ರಾತ್ರಿ ಪ್ರಾರ್ಥನೆ ಮಾಡ್ತಿರುವಾಗ, ಇವತ್ತು ನಿನ್ನ ನಂಬಿಕೆ ಮೆಚ್ಚಿದ್ದೇನೆ, ಇವತ್ತು ನಿನ್ನ ಮಗನು ಆತನ ಹೇಳಿದುಕೊಂಡಂತ ಸ್ಥಳದಲ್ಲಿ ಆರ್ಮಿಯಲ್ಲಿ ಸೆಲೆಕ್ಟ್ ನಾನು ಮಾಡಿದ್ದೇನೆ ಅಂತ ಒಂದು ಸ್ವರ ಅವಳು ಒಳಗಡೆ ಬಂದಾಗ, ಅವಳು ಇಷ್ಟು ಸಂತೋಷವಾಗಿ ದೇವರಿಗೆ ಸ್ತೋತ್ರ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ ಅಂತಂದ್ರೆ, ಒಂದು ಸಾಕ್ಷಿಯಾಗಿ ನಾನು ನಿಂದಿರ್ತೇನೆ ಅಂತ ದೇವರಿಗೆ ಸಮರ್ಪಣೆ ಮಾಡಿದಾಗ ನೆಕ್ಸ್ಟ್ ಡೇ ಆ ಮಗನು ಫೋನ್ ಮಾಡಿ ಹೇಳ್ತಾನೆ, ಎಲ್ಲಿ ಸೆಲೆಕ್ಷನ್ ಹೋಗಿರ್ತಾನೆ, ಅವನು ನಾನು ಸೆಲೆಕ್ಷನ್ ಆಗಿದ್ದೀನಿ ಅಂತ ಹೇಳ್ಬೇಕು. ಹಾಲೆಲೂಯಾ. ಹಾಲೆಲೂಯಾ. ಜನ ಎಲ್ಲ ಏನಂದಿದ್ರು, ಅವರಿಗೆ ಹುಚ್ಚ ಅಂತ ಹೇಳಿರ್ತಾರೆ. ಅವಳು ಹುಚ್ಚ ಅಂತ ಇದ್ರು ಕೂಡ ಹೆಚ್ಚಿಗೆ ಟ್ರೈನ್ ಮಾಡ್ತಾ ಇದ್ರು. ಹುಚ್ಚ ಅಂತ ಇದ್ರು ಇನ್ನ ಹೆಚ್ಚಿಗೆ ನಂಬಿಕೆಯಿಂದ ಮಾತಾಡ್ತಾ ಇದ್ರು. ಹಾಲೆಲೂಯಾ.
ಸೊ ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ದೇವರ ಕಾರ್ಯ ನಿಮ್ಮ ಒಳಗಡೆ ಜರುಗಬೇಕಾದ್ರೆ ನಿಮ್ಮ ನಂಬಿಕೆ ಒಂದು ಹುಚ್ಚರ ತರ ಇದ್ದಾಗ ಮಾತ್ರ ದೇವರ ಕಾರ್ಯ ಒಳಗೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಡೌಟ್ ಇಟ್ರೆ ಯಾವ್ದು ಅದ್ಭುತ ಜರುಗಲ್ಲ. ಜರುಗ್ತದ? ಇಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಕೂಡ ಒಂದು ಮಾತು ಹೇಳಿದ್ದಾರೆ, ಏನಂದ್ರೆ ನಿನ್ ನಂಬಿಕೆ ನಿನ್ನ ಏನ್ ಮಾಡಿದೆ? ಸ್ವಸ್ಥತೆ. ಆ ಸ್ತ್ರೀಗೆ ಬಟ್ಟೆ ಮುಟ್ಟಿದ ಮೇಲೆ ಗುಣ ಆಯ್ತು. ಯಾಕೆ ಗುಣ ಆಯ್ತು ಹೇಳ್ರಿ? ಯಾಕೆ ಗುಣ ಆಯ್ತು?